ಈಸಿಯಾಗಿ ಚಪಾತಿ ಹಿಟ್ಟಲ್ಲಿ ಹೆಲ್ದಿಯಾಗಿ ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನ ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಬಟ್ ನಾವಿವಾಗ ಚಪಾತಿ ಹಿಟ್ಟಲ್ಲಿ ಮಾಡೋಣ. ಹಾಗೆ ಯಾರೆಲ್ಲ ನನ್ನ ಸುಗಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಸ್ವಲ್ಪ ಮೆತ್ತಗೆ ಇಲ್ಲ ಫುಲ್ ಹಣ್ಣಾಗಿರೋ ಬಾಳೆಹಣ್ಣು. ಇದನ್ನ ಕಂಪ್ಲೀಟ್ ಆಗಿ ಮ್ಯಾಶ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಜೀರಿಗೆ, ಅರ್ಧ ಕಪ್ ಮೊಸರು, ಹಾಗೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗಿರುತ್ತೋ ಅಷ್ಟು ಚಪಾತಿ ಹಿಟ್ಟನ್ನ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಕಲಸೋದಕ್ಕೆ ಈಸಿ ಆಗೋಷ್ಟು ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಾ ಕಲಸೋಣ. ಜಾಸ್ತಿ ಗಟ್ಟಿ ಕಲಿಸ್ಬಾರ್ದು, ಸ್ವಲ್ಪ ಮೆತ್ತಗೆ ಇರಬೇಕು ಹಿಟ್ಟು. ಇವಾಗ ಒಂದು 5 ರಿಂದ 6 ಅವರ್ ಹಿಟ್ಟನ್ನ ನೆನೆಯಕ್ಕೆ ಇಡಬೇಕು. ನಾವು ರಾತ್ರಿ ಹಿಟ್ಟನ್ನ ಕಲಸಿಟ್ಟು ಇವಾಗ ಬೆಳಗ್ಗೆ ಮಾಡ್ತಿದ್ದೀವಿ. ನೋಡಿ ಬೆಳಗ್ಗೆ ಈ ಥರ ಆಗಿದೆ ಹಿಟ್ಟು. ಇದಕ್ಕೆ ಇವಾಗ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಇವಾಗ ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಕೊಂಡು ಲಟ್ಸೋಕೆ ಈಸಿ ಆಗೋ ಥರ ಮಾಡೋಣ. ಹಾಗೆ ಸೈಡಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಇವಾಗ ಇದನ್ನು ಪೂರಿ ಸೈಜಲ್ಲಿ ಲಟ್ಸ್ಬೇಕು. ಸ್ವಲ್ಪ ದಪ್ಪನೇ ಇರಲಿ, ತೆಳುವಾಗಿರಬಾರ್ದು. ಒಂದು 7 ರಿಂದ 8 ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಒಟ್ಟಿಗೆ ಇದನ್ನು ಎಣ್ಣೆಲಿ ಹಾಕೋಣ. ಇದು ನಾರ್ಮಲ್ ಪೂರಿಗಿನ್ನ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಹಾಗೆ ಇದನ್ನು ಬರೀ ಲೈಟ್ ಬ್ರೌನ್ ಆಗಬಾರ್ದು, ಸ್ವಲ್ಪ ಡಾರ್ಕ್ ಬ್ರೌನ್ ಆಗೋ ಥರ ಫ್ರೈ ಮಾಡಬೇಕು. ಯಾಕಂದರೆ ದಪ್ಪವಾಗಿ ಲಟ್ಸಿರ್ತೀವಲ್ಲ ಅದಕ್ಕೆ. ಆ್ಯಂಡ್ ಆಲ್ಸೋ ದಪ್ಪ ಇರೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ನೋಡಿ ಇವಾಗ ನಮ್ಮ ಬನ್ಸ್ ರೆಡಿಯಾಗಿದೆ. ಇದನ್ನು ನಾವು ಸಾಗು ಜೊತೆನೂ ತಿನ್ಬೋದು, ಹಾಗೆ ಚಟ್ನಿ ಜೊತೆನೂ ತಿನ್ಬೋದು. ಸ್ವೀಟ್ ಆಗಿ ಚೆನ್ನಾಗಿರುತ್ತೆ. ಹಾಗೆ ಮನೆಯಲ್ಲಿ ಬಾಳೆಹಣ್ಣು ಕಪ್ಪಗಾಗಿ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ, ಹಾಗೆ ಅದನ್ನು ಬಿಸಾಕೋದಕ್ಕೂ ಮನಸ್ಸು ಬರಲ್ಲ. ಆವಾಗ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಆವಾಗ ಡಿಫ್ರೆಂಟ್ ಟೇಸ್ಟ್ ಟ್ರೈ ಮಾಡ್ದಂಗೂ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.